Hi, hello, namaskara. Welcome back to my YouTube channel. Hello, welcome to my YouTube channel, guys. Today I am going to make a new video. It's been a very long time, so now I'm back. So ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಸೊ ಇವತ್ತು ನಾನು ಮಾತಾಡ್ಬೇಕು ಅನ್ಕೊಂಡಿರೋ ವಿಷಯ ಬಂದು ಒನ್ ಟರ್ನಿಂಗ್ ಪಾಯಿಂಟ್ ಆಫ್ ಲೈಫ್. ಹೌದು, ಸೊ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಫ್ಕೋರ್ಸ್ ನನ್ನ ಹತ್ರ ಅಷ್ಟು ಸಕ್ಸಸ್ಫುಲ್ ಕೆರಿಯರ್ ಇಲ್ಲ. ದಟ್ ನಾನು ನನ್ನ ಲೈಫಲ್ಲಿ ಆ ಟೈಮಲ್ಲಿ ಪೀಕಿಗೆ ಹೋಗಿದೆ, ಹಾಗೆ ಆ ಥರ ಏನಿಲ್ಲ. ಇನ್ ಜನರಲ್ ಒಂದು ಥಾಟ್ ಪ್ರೊಸೆಸ್ ಅಷ್ಟೇ. ನಾವು 4 ಜನ ಮಕ್ಕಳು. ಸೊ ಇವರು ಓಪನಿಂಗ್ ಬ್ಯಾಟ್ಸ್ಮನ್, ಇವರು ಸೆಕೆಂಡ್ ಆರ್ಡರ್, ಇವರು ಥರ್ಡ್ ಡೌನ್. ನಮ್ಮ ಪೇರೆಂಟ್ಸ್ ನಮ್ಮ 4 ಜನಕ್ಕೂ ವೆಲ್ ಎಜುಕೇಟೆಡ್ ಮಾಡಿದ್ದಾರೆ. ಇನ್ ಅವರ್ ಎಂಟೈರ್ ವಿಲೇಜ್ ನಾನು ನನ್ನ ತಮ್ಮ ಇಂಜಿನಿಯರ್ಸ್. ಅಫ್ಕೋರ್ಸ್ ವಿ ಆರ್ ನಾಟ್ ಡೂಯಿಂಗ್ ಇಂಜಿನಿಯರಿಂಗ್ ವರ್ಕ್, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ನಾವಿಬ್ರು ಇಂಜಿನಿಯರ್ಸು, ನಮ್ಮ ಸಿಸ್ಟರ್ಸ್ ಇಬ್ರು ಡಿಪ್ಲೊಮೊ. ಅಂದರೆ ಅವ್ರ ಕೈಗಿನ ಮೀರಿ ಅವ್ರು ಒಳ್ಳೆ ಎಜುಕೇಶನ್ ಕೊಡ್ತಿದ್ದಾರೆ ನಮಗೆ. ಇನ್ನು ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಬಟ್ ನನಗೆ ಅಂದರೆ ನಾನು ಯಾವತ್ತೂ ನನ್ನ ಪೇರೆಂಟ್ಸಿಂದ ಕಂಪ್ಲೇಂಟ್ ಮಾಡಿಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ ಪಾಯಿಂಟನ್ನು ನಾನು ಹೇಳ್ತಾ ಇದ್ದೀನಿ. ಸೊ 10th ಐ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ಐ ವಾಸ್ ಒನ್ ಆಫ್ ದ ಟಾಪರ್. ಬಟ್ ಸೆಕೆಂಡ್ PU ಇನ್ ಜನರಲ್ ಆಗಿ ಎಲ್ಲ ಲೈಫಲ್ಲಿ ಆಗುತ್ತೆ. ಸೆಕೆಂಡ್ PUಲಿ ಐ ಡೋಂಟ್ ನೋ most of the students, so they will not get the same result as good as SSLC. So ಅದೇ ಥರ ನಂದು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಟ್ ವಾಸ್ ನಾಟ್ ಅ ಗುಡ್ ರಿಸಲ್ಟ್. somehow I managed to pass in science, but even that is also a good thing. Okay, in entire village I'm the only, not the only, but my brother also did pass. ಮೀಟರ್ ಬೇಕು, ಮೀಟರ್. So I'm the first person to pass in science. So that's also kind of achievement. So ಅದಾಗಾದ್ಮೇಲೆ ಸೊ ಅವಾಗ ಇನ್ನು ಹೊಸ್ತಲ್ವಾ, ಇಂಜಿನಿಯರ್, ಡಾಕ್ಟರ್, ವಾಟ್ ಎವರ್ ಇಟ್ ಇಸ್, ಆ ಥರ ಇದಕ್ಕೆ. ಸೊ ವೆರಿ ಬ್ಯಾಡ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಾಗಿಲ್ಲ. ಸೊ ರಿಲೇಟಿವ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಅವಳಿಗೆ ಇಂಜಿನಿಯರ್ ಸೀಟ್ ಸಿಗಲ್ಲ, ಇಷ್ಟು ಕಡಿಮೆ ಬಂದರೆ ಹಾಗೆ ಅಂತ ಅಂದ್ಕೊಂಡು. ಇವನ್ ಮೈ ವೆರಿ ಓನ್ ಕಝನ್, ಏನಿವೆ ಕಝನ್ ಅಂದರೆ ಏನು ಹೇಳ್ಕೊಳಕ್ಕಷ್ಟೇ, ಏನು ಕಝನ್ ಅಂದರೆ ಅಷ್ಟೊಂದೆಲ್ಲ ಬಾಂಡಿಂಗ್ ಇಲ್ಲ ನಮಗೆ. ಸೊ ಅವನು ಅಷ್ಟೇ, ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದ. ಅವನಂತೂ ಫುಲ್ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಇಷ್ಟೊಂದು ರ್ಯಾಂಕ್ ಬಂದರೆ ಹೆಂಗೆ ಸಿಗುತ್ತೆ, ಚಾನ್ಸೇ ಇಲ್ಲ. ಆಮೇಲೆ ನಾವು ಇಂಜಿನಿಯರಿಂಗ್ ಫೀಲ್ಡ್ಗಿಳ್ದಾದ್ಮೇಲೆ ಗೊತ್ತಾಗಿದ್ದು ಇಂಜಿನಿಯರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಎಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಸೊ ಆ ಟೈಮಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ತು ನನಗೆ. ಬಟ್ ಆ ಕಾಲೇಜ್ ನನಗೆ ಪ್ರಿಯಾರಿಟಿ ಲಿಸ್ಟ್ ಮಾಡ್ತೀವಲ್ಲ, ಆ ಪ್ರಿಯಾರಿಟಿ ಲಿಸ್ಟ್ ನಂದು ಯಾವುದೋ ನನ್ನ ಡಿಸ್ಟಿಕ್ದು ಇರಲೇ ಇಲ್ಲ. ಯಾಕೆ ಅಂದರೆ ಮೇ ಬಿ ನಾನು ನನ್ನ ಮನೆ ಹತ್ರ ಓದಿದ್ರೆ SSLC ನಾನು ಬೋರ್ಡಿಂಗ್ ಸ್ಕೂಲ್ ಓದಿದ್ರಿಂದ ಚೆನ್ನಾಗಿ ಬಂದಿದ್ದು ರಿಸಲ್ಟ್. ಮೇ ಸೆಕೆಂಡ್ PU ಅದು ಮೇ ಬಿ ಒನ್ ಆಫ್ ದ ರೀಸನ್ ಆಗಿ ನಾನು ಚೆನ್ನಾಗಿ ಮಾಡಿರ್ಬೇಕಲ್ಲ ಅಂತ ಅಂದ್ಕೊಂಡು ಔಟ್ ಆಫ್ ಡಿಸ್ಟಿಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆಯ್ತು. ಅದಾದ್ಮೇಲೆ ಅಲೋಕೇಶನ್ ಎಲ್ಲ ಆಯಿತು. ಅದೆಲ್ಲ ಆಗಾದ್ಮೇಲೆ ಸೊ ಅಂದರೆ ನಮ್ಮ ಪೇರೆಂಟ್ಸ್ಗೆ ಒಂದು ಡ್ರೀಮ್ ಇತ್ತು, ನಮ್ಮ ಮಕ್ಕಳನ್ನ ಇಂಜಿನಿಯರ್ ಮಾಡಿಸ್ಬೇಕು ಅಂತ. ಬಟ್ ನನ್ನ ಮೇಲೆ ಸ್ವಲ್ಪ ಹೋಪ್ ಇತ್ತು ಜಾಸ್ತಿ. ಸೊ ಅದನ್ನು ನಾನು ಹೋಪ್ ಕರೆಕ್ಟಾಗಿ ಉಳಿಸ್ಕೊಂಡಿಲ್ಲ ಅನಿಸುತ್ತೆ. ಸೊ ಅವ್ರು ಡಿಸಪಾಯಿಂಟ್ ಆಗಿದ್ರು. ಏನೋ ಅಲೋಕೇಶನ್ ಆಯಿತು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಅದೇ ಒಂದು ದೊಡ್ಡ ವಿಷಯ ಅನ್ನೋ ಥರ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಓಕೆ ಪರವಾಗಿಲ್ಲ ಅಂತ ಖುಷಿಯಾಗಿದ್ರು. ಬಟ್ ಒಂದು ದಿನ ಅಡ್ಮಿಷನ್ ಲಾಸ್ಟ್ ಡೇ ಬರುತ್ತಲ್ಲ, ರಿಸಿಪ್ಟ್. ಸೊ ಅದು ನಮ್ಮ ಅಪ್ಪ ಅಮ್ಮ ತಂದುಕೊಟ್ರು. ಸೊ ನಾನು ಅವಾಗ ಕಬಡ್ಡಿ ಮ್ಯಾಚ್ ನಡೀತಾ ಇತ್ತು.
ಅವಾಗ ಪೀಕಲ್ಲಿತ್ತು ಅನ್ಕೊಳ್ಳಿ. ಸೊ ಬೆಂಗಳೂರು ಬಿಲ್ಸ್ದು ಹೈಲೈಟ್ಸ್ ನೋಡ್ತಾ ಇದ್ದೆ. ನಾಳಿನ ಪಂದ್ಯಗಳು ತೆಲುಗು ಟೈಟನ್ಸ್ ಹೋಮ್ ಟೀಮ್ ಮೊದಲ ಗೆಲುವಿನ ಹುಡುಕಾಟದಲ್ಲಿ ಬರ್ತಾರೆ. ಸೂಪರ್ ಪಾಯಿಂಟ್. ಅವ್ರು ನಮ್ಮ ಅಪ್ಪ ಅಮ್ಮ ತಂದು ಕೊಟ್ಟಾಗ ರೆಸಿಪ್ಟು ನಾನು ನೋಡಿದೆ, ಬಟ್ ಅಡ್ಮಿಷನ್ ಲಾಸ್ಟ್ ಡೇಟ್ ನೋಡಲಿಲ್ಲ. ಬಟ್ ಡೀಟೇಲ್ಸ್ ಆಫ್ ದ ಕಾಲೇಜ್ ಅಂದರೆ ನಾನು ನನ್ನ ಫಸ್ಟ್ ಪ್ರಿಯಾರಿಟಿ ಏನಿಟ್ಟಿದೆ ಅದೇ ಕಾಲೇಜ್ ಸಿಕ್ಕಿದ್ದು. ನನಗೆ ಖುಷಿ ಆಯಿತು. ಸುಳ್ಯದಲ್ಲಿ ಅಂದರೆ ಔಟ್ ಆಫ್ ಡಿಸ್ಟ್ರಿಕ್ಟ್ ಮೂವ್ ಆಗ್ತಾ ಇದ್ದೀನಿ. ಅಟ್ಲೀಸ್ಟ್ ಇವಾಗ ನಾನು ಫೋಕಸ್ ಮಾಡೋದು ನನ್ನ ಸ್ಟಡೀಸ್ ಬಗ್ಗೆ ಅಂತ. ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ದುಃಖ ಆಯಿತು. ಬಟ್ ಸ್ಟಿಲ್ ನಾನು ಮುಂಚೆಯಿಂದ ಮನೇಲೇ ಏನೂ ಇರಲಿಲ್ಲ. ಸೊ ಅಷ್ಟೊಂದು ಅಭ್ಯಾಸ ಖುಷಿಯಾಗೇ ಇದೆ. ಬಟ್ ಲಾಸ್ಟ್ ಡೇ ಆಫ್ ಅಡ್ಮಿಷನ್ ನಾನು ನೋಡ್ಕೊಂಡಿರಲಿಲ್ಲ. ಸೊ ಆ ರಿಸಿಪ್ಟ್ನ ಹಾಗೆ ಕಬೋರ್ಡಲ್ಲಿ ಇಟ್ಬಿಟ್ಟು ಐ ಸ್ಟಾರ್ಟೆಡ್ ಎಂಜಾಯಿಂಗ್. ಬಿಕಾಸ್ ಅವಾಗ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೋ ಸಿಗೋಲ್ವ ಅನ್ನೋ ಡೌಟಲ್ಲಿದ್ದೆ. ಬಟ್ ಒಳ್ಳೆ ಕಾಲೇಜಲ್ಲಿ ಸಿಕ್ತು. ಅದು ನನ್ನ ಪ್ರಿಯಾರಿಟಿ ಲೀಸ್ಟಲ್ಲೇ ಸಿಕ್ತು. ಹಾಗಾಗಿ ಐ ವಾಸ್ ವೆರಿ ಹ್ಯಾಪಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಚಿಲ್ ಮಾಡ್ತಾ ಇದ್ದೆ ಬೇಸಿಕಲಿ. ಸೊ ಒಂದಿನ ಏನಾಯಿತು, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಅಂದರೆ ನಾಟ್ ಸೋ ಬೆಸ್ಟ್ ಫ್ರೆಂಡ್, ಒಂದೇ ಕಾಲೇಜಲ್ಲಿ ಓದಿದ್ದು. ಸೊ ಅವಳು ಕಾಲ್ ಮಾಡಿದ್ಲು, ಯಾವ ಕಾಲೇಜಿಗೆ ಹೋಯ್ತು ಅಲೋಕೇಶನ್ ಇಂದು, ನಂದು ಈ ಕಾಲೇಜ್ ಹೋಯ್ತು, ಹಾಗೆ ಹೇಗೆ ಮಾತಾಡ್ತಾ ಇದ್ವಿ. ಆಮೇಲೆ ಅವಳು ಕೇಳಿದ್ಲು ಅಡ್ಮಿಷನ್ ಫೀಸ್ ಎಷ್ಟಾಯಿತು ಹಾಗೆ ಹೇಗೆ ಅಂತ. ಇನ್ನು ಹೋಗಿಲ್ಲ ಕಣೆ, ನಾನು ನೋಡಬೇಕು ಇವಾಗ ಈ ವೀಕಲ್ಲಿ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ನಂದು ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ರೆಡಿ ಇತ್ತು ನನ್ನ ಲೈಫಲ್ಲಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಈ ತರ ಆಗ್ತದ ಅನ್ನುವಂಥದ್ದು ಒಂದು ಘಟನೆ. ಅವಳು ಹೇಳ್ತಾಳೆ, ಅಡ್ಮಿಷನ್ ಇನ್ನ ಮಾಡಿಲ್ವಾ, ಇವತ್ತೇ ಕಡೆ ಲಾಸ್ಟ್ ಡೇಟು ಅಂತ. ನಂದು ಕೆಳಗಡೆ ಇದ್ದನ್ನೆಲ್ಲ ಕುಸ್ತೋದಂಗೆ ಆಗೋಗ್ಬಿಡ್ತು. ಆವಾಗ ಬಂದು ನಾನು ರೆಸಿಪ್ಟ್ ನೋಡ್ತೀನಿ. ಆಕ್ಚುಲಾಗಿ ಅವತ್ತೇ ಎಕ್ಸಾಕ್ಟ್ ಡೇಟ್, ಲಾಸ್ಟ್ ಡೇಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಸೊ ನನಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸಿಕ್ಕಿರೋದೇ ಕಷ್ಟಪಟ್ಟು, ಸೀಟು ಸಿಗುತ್ತೋ ಇಲ್ವೋ ಅನ್ನೋ ಡೌಟಲ್ಲಿ. ಹಂಗಾದ್ರೂ ಕೂಡ ನಾನು ಇಷ್ಟು ನೆಗ್ಲಿಜೆನ್ಸಿ ಹೆಂಗೆ ತೋರಿಸ್ತೆ ಅನ್ನೋ ಫಸ್ಟ್ ಆಫ್ ಆಲ್ ನಾನೇ ಹಾರ್ಟ್ ಬ್ರೇಕ್ ಆಗಿದ್ದೀನಿ. ಅದರಲ್ಲಿ ನನ್ನ ಅಕ್ಕ ಆ್ಯಕ್ಚುಲಿ ಶಿ ಹ್ಯಾಸ್ ಟು ಸಪೋರ್ಟ್ ಬಿಕಾಸ್ ಐ ವಾಸ್ ದ ಓನ್ಲಿ ಒನ್ ಹೂ ಸ್ಟುಡ್ ವಿತ್ ಹರ್ ಇನ್ ಹರ್ ಲೋಯರ್ ಪಾಯಿಂಟ್. ಬಟ್ ಶಿ ಡಿಡ್ಂಟ್. She wanted to be, the star of the family and ಹೋಗ್ಬಿಟ್ಟು ಅಪ್ಪ ಅಮ್ಮಗೆ ಹೇಳ್ಬಿಟ್ಲು. ಅಂದರೆ ನಾನು ಶಿವರ್ ಆಗ್ತಾ ಇದ್ದೀನಿ, ಏನು ಮಾಡಬೇಕು ಅಂತ ಥಿಂಗ್ಸ್ನ ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ಅವಳು ಹೋಗಿ ಅಮ್ಮಂಗೆ ಹಾಕೊಟ್ಬಿಟ್ಲು ಲಿಟ್ರಲಿ. ನನ್ನ ಪೇರೆಂಟ್ಸು, ನಮ್ಮಮ್ಮ ಬೈದು ಹೊಡೆದು ಎಲ್ಲ ಅಭ್ಯಾಸ ಇದೆ. ಬಟ್ ನಮ್ಮ ಫಾದರ್ ಈಸ್ ಅ ಗ್ರೀನ್ ಫ್ಲಾಗ್. ಗ್ರೀನ್ ಫಾರೆಸ್ಟ್, ಗ್ರೀನೆಸ್ಟ್ ಫಾರೆಸ್ಟ್. ಅಂದ್ರೆ ನಮ್ಮ ಸರೌಂಡಿಂಗ್ ಅಲ್ಲಿ ವೈಫ್ ಮೇಲೆ ಕೈ ಮಾಡೋದು, ವೈಫ್ನ ಬೈಯೋದು, ಅಬ್ಯೂಸ್ ಮಾಡೋದು, ಹರಾಸ್ ಮಾಡೋದು, ಇಟ್ಸ್ ಜಸ್ಟ್ ನಾರ್ಮಲ್ ಥಿಂಗ್. ಬಟ್ ನಮ್ಮಪ್ಪ ಒಂದಿನೂ ವಾಯ್ಸ್ ರೈಸ್ ಮಾತಾಡಿಲ್ಲ ನಮ್ಮಮ್ಮನ ಮೇಲೆ. ಮೇ ಬಿ ಇನ್ ಬಿಟ್ವೀನ್ ಅವ್ರ ಹಸ್ಬೆಂಡ್ ವೈಫ್ ಇದ್ದಾಗ ಮೇ ಬಿ ಇಟ್ ಮೇ ಹ್ಯಾಪನ್ಸ್. ಬಟ್ ನಮ್ಮ ಮುಂದೆ ಅವ್ರು ಯಾವತ್ತೂ ಆ ಥರ ಬಿಹೇವ್ ಮಾಡಿಲ್ಲ. ಟಚ್ ಇಟ್. ಸೊ ಈಸ್ ಅ ಗ್ರೀನ್ ಫಾರೆಸ್ಟ್. ಹಂಗಿದ್ದವರು ಇದನ್ನು ಕೇಳಿ ಡಿಸಪಾಯಿಂಟ್ ಆಗಿದ್ದಾರೆ ಆಬ್ವಿಯಸ್ಲಿ. ಬಟ್ ನನ್ನ ಮುಂದೆ ಏನೂ ಮಾತಾಡಿಲ್ಲ. ಬಟ್ ಹೀಗೆ ಕೆಲಸ ಮಾಡಬೇಕಾದ್ರೆ ನಾನು ಒಂದು ಕಡೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ. ಏನಪ್ಪ ನನ್ನ ಲೈಫ್ ಹಿಂಗ ಹೋಗ್ಬಿಡ್ತು, ಎಂತ ತಪ್ಪು ಮಾಡ್ಬಿಟ್ಟೆ. ಐ ಮೀನ್ ಅಫ್ಕೋರ್ಸ್ ನಂದೇ ಫಾಲ್ಟ್ ಇದ್ದಿದ್ದು. ನಾನು ಹಿಂಗೆ ಲೈಫಲ್ಲಿ ಸಿಕ್ಕಿರೋ ಸೆಕೆಂಡ್ ಚಾನ್ಸ್ನ ಕಳ್ಕೊಂಡ್ಬಿಟ್ನಲ್ಲ, ಹಾಗೆ ಅನ್ಕೊಂಡು ಫುಲ್ಲು ಫ್ರಸ್ಟ್ರೇಷನ್, ಡಿಪ್ರೆಷನ್ ಎಲ್ಲದೂ ಆಗೋಗ್ಬಿಟ್ಟಿದೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಮೂಲೆ ಕುತ್ಕೊಂಡು ಇರ್ತಾ ಇರ್ಬೇಕಾದ್ರೆ ಮೇ ಬಿ ಕಾರ್ನರಲ್ಲಿ ನಿಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ರು ಅನ್ಸುತ್ತೆ. ಐ ಮೀನ್ ಈಗ ನಮ್ಮದು ಹೂವಿನ ಗಿಡ ಎಲ್ಲ ಇದೆಯಲ್ಲ, ಮೇ ಬಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮೇ ಬಿ ಅವ್ರಿಗೆ ಗೊತ್ತಿಲ್ಲ ನಾನು ಅಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ ಅಂತ. ಸೊ ಅವರಿಬ್ರು ಮಾತಾಡ್ತಾ ಇದ್ರು. ಅವ್ರ ಕಾನ್ವರ್ಸೇಷನ್ನ ನಾನು ಕೇಳಿಸ್ಕೊಂಡೆ. ಅಫ್ಕೋರ್ಸ್ ಇಬ್ರು ನನ್ನ ಅಬ್ಯೂಸ್ ಮಾಡ್ತಾ ಇದ್ರು. ಬಟ್ ನಮ್ಮಮ್ಮ ಮಾಡಿದ್ದು ನನಗೆ ನಾಟ್ಲಿಲ್ಲ. ಐ ಮೀನ್ ಐ ಡಿಂಟ್ ಇವನ್ ಕೇರ್. ಬಟ್ ನಮ್ಮಪ್ಪ ಹೇಳಿದ್ರು,
ಅವನಪ್ಪ ಹೇಳಿದ್ದನ್ನ ನಾನು ಇದುವರೆಗೂ ಮರ್ತಿಲ್ಲ, ಮರೆಯೋಕ್ಕೆ ಚಾನ್ಸು ಇಲ್ಲ. ನನ್ನ ಕಿವಿಲಿ ಇನ್ನೂ ಹಾಗೆ ಎಕ್ಸಾಕ್ಟ್ ವರ್ಡ್ಸ್ ನೆನಪಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಸೊ ಅವಾಗ ನಾನು ಡಿಸೈಡ್ ಮಾಡಿದೆ, ಇನ್ ಕೇಸ್ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಆಪ್ಷನ್ ಏನಾದರೂ ಇದ್ರೂ ಕೂಡ, ಅಥವಾ ನನ್ನ ಲೈಫಲ್ಲಿ ಏನಾದರೂ ಒಂದು ಬಂದರೆ, ಐ ಶುಡ್ ಮೇಕ್ ದೆಮ್ ರಿಗ್ರೆಟ್ ಇಟ್ ವಾಟ್ ದೇ ಸೆಡ್. ನೋ, ನಾಟ್ ದೇ, ವಾಟ್ ಹೀ ಸೆಡ್. ಕೋಪ, ರಿವೆಂಜು ಆ ಥರ ಅಂತ ಅಲ್ಲ, ಬಟ್ ಸಮ್ವೇರ್ ಐ ಆಮ್ ಡೀಪ್ಲಿ ಹರ್ಟ್ ಬೈ ಹೀಸ್ ವರ್ಡ್ಸ್, ಬಿಕಾಸ್ ನಂಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ದಟ್ ಅವ್ರ ಕಡೆಯಿಂದ. ಇವರು ಒಂದು ಮೇ ಬಿ ಯಾವುದು ಡಿಸಪಾಯಿಂಟ್ ಆಗಿದ್ದಾರೆ ಪೇರೆಂಟ್ಸ್, ನಾನು ಬ್ಲೇಮ್ ಮಾಡ್ತಾ ಇಲ್ಲ, ನಾನು ಕೋಪ ಇಲ್ಲ, ಬಟ್ ನನಗೇನೆ ಹಾರ್ಟ್ ಬ್ರೇಕ್ ಆಗೋಯ್ತು ಅದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಕಾನ್ವರ್ಸೇಷನಲ್ಲಿ. ಸೊ ಅದಾಗಾದ್ಮೇಲೆ ಬೆಳಕಿಲಿ ನಾನು ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋದು, ನನಗೆ ಕರೆಕ್ಟ್ ಫ್ರೆಂಡ್ ಲಾಸ್ಟ್ ಡೇ ಅಂದರೆ ಲಾಸ್ಟ್ ಡೇಟ್ ಏನಿಲ್ಲ, ಒಂದಿನ 2 days ಎಕ್ಸ್ಟೆಂಡ್ ಮಾಡಿರ್ತಾರೆ. ನಿನಗೆ ಕಾಲೇಜ್ ಕಡೆಯಿಂದ ಕಾಲ್ ಬರುತ್ತೆ ಇವತ್ತು ಲಾಸ್ಟ್ ಡೇ ಅಂತ, ಅದು ಆ್ಯಕ್ಚುಯಲ್ ಲಾಸ್ಟ್ ಡೇಟು. ಇದು ಜಸ್ಟ್ ಫಾರ್ ಏನು ಅಂತಾರೆ, ಒಂದು ಮೆನ್ಷನಿಂಗ್ ಮಾಡೋದಕ್ಕೋಸ್ಕರ ಕೊಟ್ಟಿರ್ತಾರೆ. ಕಾಲೇಜಿಂದ ಕಾಲ್ ಬರುತ್ತಲ್ಲ ಅವತ್ತು ಲಾಸ್ಟ್ ಡೇ ಇರುತ್ತೆ. ಕಾಲೇಜು ನಿಮ್ಮ ಸಿಟಿಲೇ ಇದ್ರೆ ಓಕೆ ಅವತ್ತು ಅಡ್ಮಿಷನ್ ಆಗ್ಬೋದು, ಬಟ್ ಔಟ್ ಆಫ್ ಡಿಸ್ಟಿಕ್ಕು ಟ್ರಾವೆಲ್ ಮಾಡೋದೆಲ್ಲ ಇದ್ರೆ ಕಷ್ಟ ಆಗುತ್ತೆ, ಸೊ ನೋಡ್ಕೊ ಅಂತ ಹೇಳಿದ್ರು. ಆವಾಗ ಅಟ್ಲಿ ಒಂದು ಹೋಪ್ ಬಂತು ನನಗೆ, ಇಟ್ಸ್ ನಾಟ್ ಟೂ ಲೇಟ್ ಅಂತ. ಸೊ ಅವಾಗ ನಾನು ತೆಗೆದು ಗೂಗಲೆಲ್ಲ ಸರ್ಚ್ ಮಾಡಿ ಕಾಲೇಜ್ದು ನಂಬರ್ ಎಲ್ಲ ನೋಡಿಕೊಂಡು ಕಾಲ್ ಮಾಡಿದಾಗ ಪ್ರಿನ್ಸಿಪಲ್ ಐ ಸೆಡ್ ಓಕೆ ನಾಳೆನೂ ಇದೆ, ನಾಳೆ ಬನ್ನಿ ಅಂತ. ಸುಳ್ಯದಲ್ಲಿ 5 hours to 6 hours ಜರ್ನಿ ನಮಗೆ ನಮ್ಮೂರಿಂದ. ಸೊ ಆವಾಗ ಹೋಗಿದ್ವಿ, ಅಡ್ಮಿಷನ್ ಆಯಿತು, ಎಲ್ಲ ಆಯಿತು. ಅದಾದಮೇಲೆ ನಾನು ಡಿಸೈಡ್ ಮಾಡಿದೆ ಲೈಫಲ್ಲಿ ಇನ್ಯಾವತ್ತು ಪೇರೆಂಟ್ಸ್ ಕಡೆಯಿಂದ ಅಟ್ಲೀಸ್ಟ್ ಪೇರೆಂಟ್ಸ್ ಕಡೆಯಿಂದ ಕಂಪ್ಲೇಂಟ್ ಮಾಡಿಸ್ಕೊಬಾರ್ದು ಅಂತ. ಮೇ ಬಿ ಟಿಲ್ ನಾವು, ಮೇ ಬಿ ಇಟ್ಸ್ ಬಿನ್ 2020 ನಾನು ಪಾಸ್ಔಟ್ ಆಗಿದ್ದು, ಇಟ್ಸ್ 2026 ನಾವು, ಮೇ ಬಿ ಬಿಫೋರ್ ದಟ್ 2014 ಆಲ್ಮೋಸ್ಟ್ 12 years. ಸೊ ಇಲ್ಲಿ ತನಕ ನನ್ನ ಮೇಲೆ 0 ಕಂಪ್ಲೇಂಟ್ಸ್ ಇದೆ, ಅಟ್ಲೀಸ್ಟ್ ಫ್ರಮ್ ಮೈ ಪೇರೆಂಟ್ಸ್ ಸೈಡ್. ಸೊ ಅವ್ರು ಎಕ್ಸ್ಪೆಕ್ಟ್ ಏನು ಮಾಡಿದ್ರು ನನ್ನ ಕಡೆಯಿಂದ, ಅಫ್ಕೋರ್ಸ್ ದೇರ್ ಎಕ್ಸ್ಪೆಕ್ಟೇಷನ್ ಇಸ್ ಮೋರ್ ಫ್ರಮ್ ದೇರ್ ಸನ್ ಆಬ್ವಿಯಸ್ಲಿ. ಸೊ ಮೇ ಬಿ ನನ್ನ ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಕಡೆಯಿಂದ. ಸೊ ಐ ಹ್ಯಾವ್ ರೀಚ್ ದೇರ್ ಎಕ್ಸ್ಪೆಕ್ಟೇಷನ್, ಇನ್ಫ್ಯಾಕ್ಟ್ exceed their expectation. Why? I don't understand. Not just a financial or whatever it is. It's kind of a financial also, financial, emotional, whatever the support they were expecting from their son. Maybe not completely, but 60-70% I am fulfilling it. I'm happy about it. ಸೊ ಬಿಫೋರ್ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಾನು ಓಕೆ ಜಸ್ಟ್ ಹೋಗಿ ಇಂಜಿನಿಯರ್ ಮಾಡೋದು, ಅದಾದಮೇಲೆ ಯಾವ ಕೆಲಸ ಸಿಗ್ತದೆ ಮಾಡ್ಕೊಂಡಿರೋದು ಅಂತಾನೆ ಅನ್ಕೊಂಡಿದ್ದೆ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಬಟ್ ನಮ್ಮಪ್ಪ ಹೇಳಿದ ಮಾತಿಂದ somewhere somehow I got motivated. So I just wanted to make them regret it. ಇವಾಗ ನಾನೇನು ಪ್ರೌಡ್ ಫೀಲ್ ಮಾಡ್ತಾ ಇಲ್ಲ, ಅವರು ನನಗೆ ಅನ್ಬಾರ್ದಿತ್ತು ಅಂದರು ಅಂತ ಏನಲ್ಲ, ಬಟ್ ಐ ಪ್ರೂವ್ ದೆಮ್ ರಾಂಗ್ ಅಷ್ಟೇ. ಐ ಆಮ್ ಹ್ಯಾಪಿ. ಅಫ್ಕೋರ್ಸ್ ಅವ್ರ ಪೇರೆಂಟ್ಸು ಹಂಗೆಲ್ಲ ಮಾತಾಡ್ಕೋಬಾರ್ದು, ಯೋಚನೆ ಮಾಡ್ಬೋದು ಅಂತ ಅಂದ್ಕೊಂಡ್ರು ಕೂಡ ಆಬ್ವಿಯಸ್ಲಿ ನನ್ನ ಬಗ್ಗೆ ಅಂತ ಬಂದು ನಾನು ಸ್ಟ್ಯಾಂಡ್ ತಗೊಂಡೆ, ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ಹಾಗೆ, ಸೊ ಅದು ನನ್ನ ಲೈಫಲ್ಲಿ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಆ ಪಾಯಿಂಟು. ಸೊ ಐ ಹೋಪ್ ನಿಮ್ಮ ಲೈಫಲ್ಲಿ ಆ ಥರದೊಂದು ಪಾಯಿಂಟ್ ಇದ್ದೇ ಇರುತ್ತೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್. ಬಾಯ್. ಏನಂತ್ಯ? ಆಲ್ರೆಡಿ ಸೌಂಡ್ ಬರ್ತಾ ಇದೆ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ.